ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಿ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ನೋಡಿ, ತಿರುಗಾಟ ಎಲ್ಲ ಹೋಗಿ ಬಂದು ಮುಖ ಹೇಗಾಗಿದೆ, ಕಲರ್ ನೋಡಿ ಮುಖದ್ದು. ಇಲ್ಲಿ ನೋಡಿ ಕಲರ್ ಚೇಂಜಸ್ ಎಷ್ಟು ಕ್ಲೀನಾಗಿ ಕಾಣುತ್ತಲ್ವ. ಹಾಗೆ ಟ್ರಾವೆಲಿಂಗ್ ಅಂದಮೇಲೆ ನಾವು ಹೋಗಿರೋದು ನಾರ್ತ್ ಈಸ್ಟ್ ಹೋದರೂ ನಮಗೆ 0 ಡಿಗ್ರಿ ಟೆಂಪ್ರೇಚರ್ ಇತ್ತಲ್ಲಿ. ಅಷ್ಟು ಕೋಲ್ಡ್ ಇತ್ತು, ಚಿಲ್ಡ್ ವೆದರ್. ಬಟ್ ಅದು ಸಮುದ್ರ ಮಟ್ಟದಿಂದ 15,200 ಫೀಟ್ ಎತ್ತರದಲ್ಲಿತ್ತಲ್ವಾ, ಅಲ್ಲಿ UV ರೇಸು ಜಾಸ್ತಿ ಇರುತ್ತೆ. ಸ್ಕಿನ್ನಿಗೆ ಕಣ್ಣಿಗೂ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡ್ರೆ ಒಳ್ಳೆಯದು. ಸ್ಕಿನ್ನಿಗೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ UV ರೇಸ್. ಅದರಿಂದಾಗಿ ನೋಡಿ, ಮೂಗು ನೋಡಿ, ಕೆನ್ನೆ ಎಲ್ಲ ನೋಡಿ, ಕೈ ಎಲ್ಲ ಅಷ್ಟೇ ಕಪ್ಪಾಗಿದೆ, ಕಪ್ಪು ಆಗಿದೆ. ಅದಕ್ಕಾಗಿ ನಾನು ಇವತ್ತೊಂದು ಹೋಮ್ ರೆಮಿಡಿ ಮಾಡ್ಕೊಳ್ತೀನಿ. 1-2 ಸಲ ವಾರದಲ್ಲಿ ಹಚ್ಕೊಂಡ್ರೆ ಮುಖ ಚೆನ್ನಾಗಾಗತ್ತೆ. ಅದನ್ನು ಮಾಡ್ಕೊಳ್ಳೋಣ ಅಂತ ಮನಸ್ಸು ಮಾಡ್ಕೊಂಡಿದ್ದೀನಿ. ನಂಗೆ ಅದೆಲ್ಲ ಮಾಡೋದಂದರೆ ಯಾವಾಗಲೂ ಆಲಸ್ಯ. ಬಟ್ ನಾವು ನಿನ್ನೆ ಬಂದ್ವಿ ಟ್ರಿಪ್ ಮುಗಿಸಿ. ನನ್ನ ಫ್ರೆಂಡ್ಸ್ ಎಲ್ಲ ನಿನ್ನೆ ಸಂಜೆ ತರಕಾರಿ ತರಕ್ಕೆ ಹೋದರೆ, ಏನೇ ಇದು ಈ ಥರ ಆಗಿ ಬಂದಿದ್ಯಾ ಅಂತ ಕೇಳ್ತಿದ್ದಾರೆ. ಹಾಗೆ ಇರುತ್ತಲ್ವ, ಮುಖದ ಕಲರೆಲ್ಲ ಚೇಂಜ್ ಆಗಿಬಿಡತ್ತೆ. ಅದಕ್ಕೆ ನಾನು ಇವತ್ತೊಂದು ಮನೆ ಮದ್ದು ಟ್ಯಾನ್ ಎಲ್ಲ ತೆಗಿಯೋಕ್ಕೆ ಮಾಡ್ಕೊಳ್ಳೋಣ ಅಂತ ಇದ್ದೇನೆ. ಬನ್ನಿ, ಅದಕ್ಕೆ ಏನೇನು ಉಪಯೋಗಿಸ್ತೇನೆ ಅದನ್ನು ನಿಮಗೆ ನಾನು ತೋರಿಸ್ಕೊಡ್ತೇನೆ. ನೋಡಿ, ನಾನೀಗ ಅರಿಶಿನ ಇಟ್ಕೊಂಡಿದ್ದೀನಿ, ಹಾಗೆ ಜೇನುತುಪ್ಪ ಇಟ್ಕೊಂಡಿದ್ದೀನಿ, ಸ್ವಲ್ಪ ಇನ್ಸ್ಟೆಂಟ್ ಕಾಫಿ ಪುಡಿ ಇಟ್ಕೊಂಡಿದ್ದೇನೆ. ಆಮೇಲೆ ನನಗೆ ಒಂದಿಷ್ಟು ಮೊಸರು ಮತ್ತು ಒಂದು ಚೂರು ಉಪ್ಪು ಇಷ್ಟು ಬೇಕು. ನಾನು ಫಸ್ಟ್ ಏನು ಮಾಡ್ತೀನಿ ಅಂದರೆ, ಅರಿಶಿನನ್ನು ಒಂಚೂರು ನಾನು ಹುರ್ಕೊಳ್ತೀನಿ, ಡಾರ್ಕ್ ಕಲರ್ ಆಗುವವರೆಗೆ ಹುರ್ಕೊಳ್ತೀನಿ ಗ್ಯಾಸ್ ಮೇಲೆ. ನೋಡಿ, ನಾನು ಮೆಹಂದಿ ಎಲ್ಲ ಕಲಿಸುವಂಥ ಒಂದು ಬಾಣಲೆ ಇದೆ, ತೊಳೆದಿಟ್ಟಿರೋದು, ಅದರಲ್ಲಿ ನಾನೀಗ ಹುರ್ಕೊಳ್ತೀನಿ. ಗ್ಯಾಸ್ ಹಚ್ಚಿದೆ. ನಾನು ಗ್ಯಾಸ್ ಹಚ್ಚಿ ನೋಡಿ, ಇಷ್ಟು ಅರಿಶಿನನ್ನು ನಾನು ಸ್ವಲ್ಪ ಅದನ್ನು ಹುರ್ಕೊಳ್ತೀನಿ. ಈಗ ಅದೊಂಚೂರು ಡಾರ್ಕ್ ಕಲರ್ ಆಗಬೇಕು. ತುಂಬ ಡಾರ್ಕ್ ಆಗೋದು ಬೇಡ, ಸ್ವಲ್ಪ ಅದು ಎಲ್ಲೋ ಹೋಗಿ ಸ್ವಲ್ಪ ಆರೆಂಜ್ ಶೇಡ್ ಥರ ಬರುತ್ತಲ್ಲ, ಅಷ್ಟಾಗಬೇಕು ನನಗೆ. ನೋಡಿ, ಆಗ್ತಾ ಇದೆ. ಮೊದಲು ಹಾಕಿದ ಅರಿಶಿನಕ್ಕೂ ಇದಕ್ಕೂ ನೋಡಿ ಕಲರ್ ಚೇಂಜ್ ಗೊತ್ತಾಗ್ತಾ ಇದೆ ನಿಮಗೆ. ಆರೆಂಜ್ ಶೇಡ್ ಆಗ್ತಾ ಇದೆ ನೋಡಿ, ಆರೆಂಜ್ ಆಗ್ತಾ ಇದೆ ಅಲ್ವಾ. ಇನ್ನೊಂದು ಚೂರು ಹುರಿತೀನಿ ನಾನು. ನೋಡಿ, ಡಾರ್ಕ್ ಆಯಿತು. ನಾನೀಗ ಗ್ಯಾಸ್ ಆಫ್ ಮಾಡ್ತೀನಿ. ಇದು ಬಿಸಿ ಇದೆಯಲ್ವ, ಈಗೇನು ಮಾಡ್ತೀನಿ ಅಂದರೆ, ಇದನ್ನು ನಾನು ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೀನಿ, ಇದಕ್ಕೆ ಹಾಕ್ಕೊಳ್ತೀನಿ. ನೋಡಿ, ತಣ್ಣಗಾಗಬೇಕದು. ಬೌಲಿಗೆ ಹಾಕ್ಕೊಂಡೆ ಎಲ್ಲ ಇದರಲ್ಲಿ ಹಿಡಿದಿರೋದನ್ನೆಲ್ಲ ತೆಗೆದು ಹಾಕ್ಕೊಳ್ತೀನಿ. ನೋಡಿ, ಈಗ ಅರಿಶಿನ ತಣ್ಣಗಾಯಿತು. ಅದಕ್ಕೆ ನಾನು ಚೂರು ಇನ್ಸ್ಟೆಂಟ್ ಕಾಫಿ ಪುಡಿ ಹಾಕ್ತೀನಿ. ನೋಡಿ, ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಬೇಡ ಅಂದವರು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು, ಯಾಕಂದರೆ ಅದೊಂಚೂರು ರಫ್ನೆಸ್ ಕೊಡುತ್ತೆ. ಅಕ್ಕಿ ಹಿಟ್ಟು ಹಾಕ್ಕೊಳ್ಬೋದು ಉಪ್ಪಿನ ಬದಲಿಗೆ. ನಾನು ಉಪ್ಪು ಹಾಕಿದೆ ಒಂಚೂರು. ಆಮೇಲೆ ಚೂರು ಜೇನುತುಪ್ಪ, ಒಂದು ಅರ್ಧ ಸ್ಪೂನ್ ಜೇನುತುಪ್ಪ ಹಾಕಿದೆ ನಾನು. ಇದನ್ನೀಗ ಮಿಕ್ಸ್ ಮಾಡ್ತೀನಿ. ಅದ್ರ ಜೊತೆಗೆ ನಾನು ಒಂದು 2 ಚಮಚ ಮೊಸರು ಹಾಕಿ ಇದನ್ನು ಚೆಂದ ಮಿಕ್ಸ್ ಮಾಡ್ತೀನಿ. ಈಗ ಚೂರು ಲಿಂಬೆ ರಸನೂ ಸೇರಿಸ್ಬೋದು, ಚೂರು ಮೊಸರು ಚೂರು ಲಿಂಬೆ ರಸ ಹಾಕ್ಬೋದು. ನಾನು ಬರೀ ಮೊಸರು ಹಾಕ್ತೀನಿ. ನೋಡಿ, ನಾನು ಮೊಸರು ಹಾಕಿದೆ. ಈಗ ನಾನು ಇದನ್ನು ಮಿಕ್ಸ್ ಮಾಡ್ತೀನಿ. ಮಿಕ್ಸ್ ಆಯ್ತಲ್ಲ, ಇದನ್ನೀಗ ನಾನು ಮುಖಕ್ಕೆಲ್ಲ ಹಚ್ಕೊಳ್ತೀನಿ, ತೋರಿಸ್ತೀನಿ ನಿಮಗೆ. ಈಗ ನಾನು ಮುಖಕ್ಕೆ ಈಗ ಮಾಡ್ಕೊಂಡಿದ್ದೀನಲ್ಲ, ನಿಮಗೆ ತೋರಿಸಿದ್ನಲ್ಲ ಅಡುಗೆ ಮನೆಯಲ್ಲಿ. ನಾನು ಇಷ್ಟರಲ್ಲೇ ನಿಮಗೆ ಒಂದು 2-3 ಮುಖಕ್ಕೆ ಹಚ್ಕೊಳ್ಳುವಂಥ ಸಣ್ಣ ಟ್ಯಾನ್ ತೆಗೆಯುವಂಥದ್ದು ತೋರಿಸಿದ್ದೀನಿ. ಇದು ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ತುಂಬ ಹೆಲ್ಪ್ಫುಲ್ ಆಯಿತಾ. ಬಿಂದಿನೂ ತೆಕ್ಕೊಳ್ಬೇಕು. ನಾನು ಬಿಂದಿ ಇಟ್ಕೊಂಡಿದ್ದೀನಿ. ನಾನು ಟ್ರಿಪ್ಪೆಲ್ಲ ಹೋಗ್ತೀವಲ್ವ, ಟ್ರಿಪ್ಪೆಲ್ಲ ಹೋಗಿ ಬಂದು ಸಣ್ಣ ಟ್ಯಾನ್ ಆದವಾಗ 1 ವಾರಕ್ಕೆ 2 ಸಲ ಮಾಡ್ತೀನಿ. ಮತ್ತೆ ನಾನು ಏನು ಮಾಡೋ ಅಭ್ಯಾಸನೇ ಇಲ್ಲ ಫ್ರೆಂಡ್ಸ್. ಮೂಗಂತೂ ಪೂರ್ತಿ ಕಪ್ಪಾಗಿಬಿಟ್ಟಿದೆ.
ಈ ಥರ ಹಚ್ಕೊಂಡಲ್ವಾ, ಇದನ್ನು ನಾನು ಎಡ ಕೈಗೆ ವಾಚ್ ತೆಕ್ಕೊಳ್ತೀನಿ. ವಾಚ್ ತೆಕ್ಕೊಂಡು ಎಡ ಕೈಗೂ ಹಚ್ಕೊಳ್ತೀನಿ. ಆವಾಗ ಕೈದು ಡಿಫರೆನ್ಸ್ ಗೊತ್ತಾಗತ್ತೆ ನಿಮಗೆ. ಎಡ ಕೈಗೆ ಹಚ್ಕೊಳ್ತೀನಿ. ಹಚ್ಚಿ 5 ನಿಮಿಷ ಚಂದ ಮಸಾಜ್ ಮಾಡಬೇಕು. ನೋಡಿ, ಯಾವಾಗಲೂ ಈ ಕಡೆ ಜಾಸ್ತಿ ಟ್ಯಾನ್ ಆಗೋದಿಲ್ಲ. ಹೊರಗಡೆ ಭಾಗ ಇದೇ ಇರುತ್ತಲ್ವ ಕೈದು, ಈ ಭಾಗನೇ ಟ್ಯಾನ್ ಆಗೋದು. ಹಚ್ಕೊಂಡೆ ಅಲ್ವಾ, ನೋಡಿ ಕೈಗೆಲ್ಲ ಹಚ್ಕೊಂಡೆ ನಾನು. ಈ ಕೈಗೆ ಪೂರ್ತಿ ಹಚ್ಕೊಂಡೆ. ಮುಖಕ್ಕೆ ಏನು ಮಾಡ್ತೀನಂದರೆ, ಎರಡು ಕೈ ಯೂಸ್ ಮಾಡಿ ಸ್ವಲ್ಪ ಮುಖಕ್ಕೆ ನಾನು ಮಸಾಜ್ ಮಾಡ್ಕೊಳ್ತೀನಿ. ಹಿಂಗೊಂದು 5 ನಿಮಿಷ ಮಾಡಿಕೊಂಡು ಮತ್ತು ನಾನೊಂದು 10 ಮಿನಿಟ್ಸ್ ಬಿಟ್ಟು ಸ್ನಾನಕ್ಕೆ ಹೋಗ್ತೀನಿ. ಸರ್ಕ್ಯುಲರ್ ಮೂಮೆಂಟ್ಸಲ್ಲಿ, ಸರ್ಕಲ್ ಶೇಪಲ್ಲಿ ಎಲ್ಲ ಮನೇಲಿರುವ ಸಾಮಾನು ಯಾವುದು ನೀವು ತರಕ್ಕಿಲ್ಲ. ಮೊಸರೊಂಚೂರು, ಅರಿಶಿನ ಪುಡಿ ದಿನ ಅಡುಗೆಗೆ ಉಪಯೋಗಿಸ್ತೇವೆ. ಅರಿಶಿನ ಪುಡಿ, ಉಪ್ಪಿನ ಬದಲು ಅಕ್ಕಿ ಹಿಟ್ಟು ಹಾಕ್ಬೋದು, ನಿಮ್ಮ ಇಷ್ಟ. ನಾನು ಉಪ್ಪು ಹಾಕಿದ್ದೀನಿ, ಸ್ಕಿನ್ನಿಗೂ ಒಳ್ಳೆಯದು ಉಪ್ಪು. ಅಕ್ಕಿ ಹಿಟ್ಟು ಒಳ್ಳೆಯದು ತುಂಬ. ಒಟ್ಟು ಯಾವುದಾದ್ರೂ ಒಂದು ಸ್ವಲ್ಪ ರಫ್ ಆಗಿರೋದು ಬೇಕಷ್ಟೇ. ಅಕ್ಕಿ ಹಿಟ್ಟು ಹಾಕ್ಬೋದು ಉಪ್ಪಿನ ಬದಲಿಗೆ. ಆಮೇಲೆ ಜೇನುತುಪ್ಪ ಎಲ್ಲರ ಮನೇಲೂ ಇರುತ್ತೆ. ಇನ್ಸ್ಟಂಟ್ ಕಾಫಿ ಪುಡಿನೂ ಇರುತ್ತೆ. ಇರಲ್ಲ ಅಂದರೆ ಇನ್ಸ್ಟಂಟ್ ಕಾಫಿ ಪುಡಿ ಬಿಡ್ಬೋದು. ನೀವು ಮೊಸರು ಬದಲು ರೋಸ್ ವಾಟರ್ ಇದ್ದರೆ ರೋಸ್ ವಾಟರು ಹಾಕ್ಬೋದು. ನಾನು ಮನೇಲಿರೋ ಐಟಮಲ್ಲೇ ಮಾಡ್ತೀನಲ್ವ, ಹಾಗಾಗಿ ನಾನು ಮನೆಯಲ್ಲಿರೋ ಮೊಸರೇ ಹಾಕಿದ್ದೀನಿ. ಚೂರು ಲಿಂಬೆ ರಸನೂ ಸೇರಿಸ್ಬೋದು ನೀವು. ಮೊಸರು ಸ್ವಲ್ಪ, ಲಿಂಬೆ ರಸ ಸ್ವಲ್ಪ ಸೇರಿಸ್ಬೋದು. ಸಾಕು, ಒಂದು 10 ನಿಮಿಷ ನಾನು ಬಿಡ್ತೀನಿ. ಬಿಟ್ಟು ಸ್ನಾನ ಮಾಡಿ ನಾನು ನಿಮ್ಮ ಜೊತೆ ಸಿಗ್ತೀನಿ. ಹೇಗಾಗಿದೆ ನನ್ನ ಕೈ, ಹೇಗಾಗಿದೆ ಮುಖ, ಹೇಗಾಗಿದೆ ಎಲ್ಲನೂ ನಿಮಗೆ ನಾನು ಸ್ನಾನ ಮಾಡಿ ಬಂದು ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ನಾನು ಸ್ನಾನ ಮಾಡಿ ರೆಡಿಯಾಗಿ ಬಂದೆ. ಎಷ್ಟೊಂದು ಚೇಂಜಸ್ ಆಗಿದೆ ಅಂದರೆ ನನಗೆ ನಂಬಕ್ಕಾಗಲ್ಲ, ಅಷ್ಟು ಚೇಂಜಸ್. ನೋಡಿ ನೋಡಿ ಗ್ಲೋ ಹೇಗೆ ಬಂದಿದೆ. ನಾನು ಯಾವುದೇ ಒಂದು ಕ್ರೀಮ್ ಆಗಲಿ ಏನೂ ಹಚ್ಚಲಿಲ್ಲ. ಸ್ನಾನ ಮಾಡಿ ಕಾಜಲ್ ಕಣ್ಣಿಗೊಂಚೂರು ಕಾಡಿಗೆ ಹಚ್ಕೊಂಡು ಬಂದೆ. ಮುಖಕ್ಕೆ ಏನೇನೂ ಹಚ್ಚಲಿಲ್ಲ ನಾನು, ಹಾಗೇ ಬಂದಿರುವಂಥದ್ದು. ನನ್ನ ಕೈ ನೋಡಿ, ನಿಮಗೆ ಗೊತ್ತಾಗ್ತದೆ. ಕೈ ಕಲರ್ ನೋಡಿ, ಆ ಕೈಗೂ ಈ ಕೈಗೂ ಡಿಫರೆನ್ಸ್ ನನಗೆ ಕ್ಲೀನಾಗಿ ಗೊತ್ತಾಗ್ತದೆ. ನಾನು ಈ ಕೈಗೆ ಹಚ್ಚಿದ್ದೀನಲ್ವಾ, ಆ ಪ್ಯಾಕನ್ನು ನನ್ನ ಎಡ ಕೈಗೆ ಹಚ್ಕೊಂಡಿದ್ದೆ. ನೋಡಿ, ಬಲ ಕೈ ನೋಡಿ, ಎಡ ಕೈ ನೋಡಿ. ನೋಡಿ, ಎಡ ಕೈ ನಂದು ಜಾಸ್ತಿ ಬೆಳ್ಳಗಿದೆ ಬಲ ಕೈಗಿಂತ. ನೋಡಿ, ಯಾವ ಥರ ಬೇಕಿದ್ರೆ ಇಟ್ಟು ತೋರಿಸ್ತೀನಿ ನಾನು. ನೋಡಿ, ಎಡ ಕೈ ಜಾಸ್ತಿ ಬೆಳ್ಳಗಾಗಿದೆ ಬಲ ಕೈಗಿಂತ. ಈ ಕೈಗೆ ಮಾತ್ರ ಹಚ್ಚಿದ್ದೆ ಅಲ್ವಾ. ಮುಖಕ್ಕಂತೂ ತುಂಬ ಸ್ಮೂತ್ನೆಸ್ ಬಂದಿದೆ. ಮತ್ತು ಮೂಗೆಲ್ಲ ತುಂಬ ಕೆಂಪಾಗಿತ್ತಲ್ವಾ, ಟ್ಯಾನ್ ಇತ್ತು, ಅದೆಲ್ಲ ಕಮ್ಮಿ ಆಯಿತು. ನನಗೆ ಖುಷಿ ಆಯಿತು. ನಾನು ಹೀಗೆ ಬೇರೆ ಬೇರೆ ಥರ ಟ್ರಾವೆಲಿಂಗ್ ಹೋಗಿ ಬಂದವಾಗ ಈ ಥರ ಚೇಂಜಸ್ ನಾನು ಮಾಡ್ಕೊಳ್ತಾ ಇರ್ತೀನಿ. ನಿಮಗೂ ಹೇಳ್ಬೋದಲ್ವಾ, ಯಾರಿಗಾದರೂ ಉಪಯೋಗ ಆಗತ್ತೆ ಅನ್ನೋದನ್ನು ನನಗೆ ಹೇಳಬೇಕು ಅಂತ ನನ್ನ ಮನಸ್ಸು ತುಡಿತಾ ಇರುತ್ತೆ. ಯಾರಿಗೆ ನನ್ನಿಂದ ಒಂದು ಸಣ್ಣ ಸಣ್ಣ ಉಪಯೋಗ ಆದರೂ ನನಗೆ ಅದೇ ಖುಷಿ. ನಾನು ಇಂಥದ್ದು ತುಂಬ ಅಪರೂಪಕ್ಕೆ, ನನಗೆ ಇಂಥದ್ದೆಲ್ಲ ಮೇಕಪ್ ಮಾಡ್ಕೊಳ್ಳೋದು ಅದೆಲ್ಲ ಯಾವತ್ತೂ ಅಭ್ಯಾಸ ಇಲ್ಲ. ಲೈಟಾಗಿ ನನಗೆ ಟ್ರಿಪ್ಪಿಗೆ ಹೋಗಿ ಬರ್ತೀನಲ್ಲ, ಆವಾಗ ತುಂಬ 15 ದಿವಸದ ಟ್ರಿಪ್ಪು ನಾವಿದು ಹೋಗಿರೋದು. ನನಗೆ ನಿನ್ನೆ ಫ್ರೆಂಡ್ಸ್ ಎಲ್ಲ ಕೇಳುವಾಗ, ಇದೇನೇ ಹಿಂಗಾಗಿ ಬಂದಿದ್ಯಾ, ನೋಡು ಮುಖ ಎಲ್ಲ ಎಷ್ಟು ಟ್ಯಾನ್ ಆಗಿ ಹೋಗಿದೆ ಅಂತ ಹೇಳಿದ್ರಲ್ವ. ಅಲ್ಲೇ ಹೇಳಿದರು ನಮ್ಮ ಗೈಡು, UV ರೇಸ್ ತುಂಬ ಬೀಳತ್ತೆ, ಸ್ಕಿನ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದರು. ನಾನು ಏನು ಹಚ್ಚೋ ಅಭ್ಯಾಸ ಎಲ್ಲ ಇಲ್ವಲ್ಲ, ಅದಕ್ಕೆ ಮನೆಗೆ ಬಂದ ಮೇಲೆ ಈಗ ನನಗೆ ಇವತ್ತು ಹಚ್ಕೊಂಡಲ್ಲ, ಎಷ್ಟು ನನಗೆ ಖುಷಿ ಆಗ್ತಾ ಇದೆ ಅಂದರೆ ಅಷ್ಟಿಷ್ಟಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ತುಂಬ ಸ್ಮೂತ್ನೆಸ್ಸು ಬಂದಿದೆ. ಕಲ್ಲರು ಸುಮಾರು ಚೇಂಜ್ ಆಗಿದೆ. ಕೆಂಪಾಗಿ ಕಪ್ಪಾಗಿತ್ತು ನನ್ನ ಮುಖ ಎಲ್ಲ, ಸುಮಾರು ಚೇಂಜಸ್ ಆಗಿದೆ. ಇನ್ನೊಂದು 2 ಸಲ ಹಚ್ಚಿದರೆ ತುಂಬ ಚೇಂಜಸ್ ಆಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಇದೇ ಪ್ಯಾಕನ್ನು ಇನ್ನೊಂದು 2 ಸಲ ಹಚ್ತೀನಿ ನಾನು. ನಂತರ ನೀವು ನಿಮಗೆಲ್ಲಾದರೂ ಹೋಗಿ ಬಂದು ಮುಖ ಟ್ಯಾನ್ ಆದರೆ ಈ ಥರ ಪ್ಯಾಕ್ ಹಚ್ಕೊಳ್ಳಿ, ತುಂಬ ಉಪಯೋಗ ಬರುತ್ತೆ. ಹೇಗನ್ನಿಸ್ತು ನಿಮಗೆ? ಇಷ್ಟ ಆಯಿತಾ? ನನ್ನ ಮುಖದ ಡಿಫರೆನ್ಸ್ ನಿಮಗೆ ಗೊತ್ತಾಗ್ತಾ ಇದೆಯಾ? ನಾನು ಆವಾಗ
ಪ್ಯಾಕ್ ಮಾಡ್ಕೊಂಡು ಹಚ್ಕೊಂಡಲ್ವಾ, ಅದರ ಮೊದಲಿನ ಮುಖ ಇದೆಯಲ್ವಾ, ಅದು ನೋಡಿದರೆ ನಿಮಗೆ ಗೊತ್ತಾಗತ್ತೆ ಅಲ್ವಾ. ಹಾಗಾಗಿ ನಾನು ಈ ಥರ ಪ್ಯಾಕನ್ನು ಅಪರೂಪಕ್ಕೆ ಹಚ್ತಾ ಇರ್ತೀನಿ, 4 ಜನರಿಗೆ ಉಪಯೋಗ ಆದರೆ ಆಗಲಿ ಅನ್ನೋದಕ್ಕೆ ನಾನು ಈ ವಿಡಿಯೋನು ಮಾಡಿದ್ದು. ಹಾಗೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆಯಿತು ಅಂದರೆ ಏನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಮನೆಯಲ್ಲಿರುವಂತಹ ವಸ್ತುಗಳಿಂದನೇ ಮಾಡುವಂತಹ ಸಣ್ಣ 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 ಟಿಪ್ಸನ್ನು ಈ ಥರ ಕೊಡ್ತಾ ಇರ್ತೀನಿ. ಯಾವುದು ದುಡ್ಡು ಕೊಟ್ಟು ತರುವಂಥದ್ದಿಲ್ಲ ಅಲ್ವಾ, ಎಲ್ಲ ಮನೆಯಲ್ಲಿರುವ ಐಟಮಿಂದನೇ ನಾನು ತೋರಿಸ್ತಾ ಇರ್ತೀನಿ. ಹೇಗೆ ಅನಿಸ್ತು ನಿಮಗೆ, ಇಷ್ಟ ಆಯಿತಾ? ಹಾಗಿದ್ರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್, ಎಲ್ಲರಿಗೂ ನಮಸ್ತೆ.